ದಿಸ್ ಇಸ್ ದ ನಂಬರ್ ಕರ್ನಾಟಕದ ನಂಬರ್. BTV ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರುವಂತದ್ದು ಕರ್ನಾಟಕದ ನಂಬರ್. ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ಗೆ 3 ರಿಂದ 5, ಬಿಜೆಪಿ ಅಲೋನ್ 27 ರಿಂದ 25 ಬಿಜೆಪಿ ಅಲೋನ್. JDS ನದು 1 ರಿಂದ 2 ಕ್ಷೇತ್ರಗಳು ಸೇರಿದ್ರೆ NDA ಒಕ್ಕೂಟದ ಕರ್ನಾಟಕದಲ್ಲಿ ಸ್ಥಾನ ಗಳಿಕೆ 25-26 ಆಗಬಹುದು. ನೋಡಿ ಕರ್ನಾಟಕದ ನಂಬರ್ಸ್ ನೋಡ್ತಾ ಇದ್ದೀವಿ. JDS 3, ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಪ್ರಕಾರ JDS 3 ಅಂದ್ರೆ ಸ್ಪರ್ಧಿಸುವ 3 ಕ್ಷೇತ್ರಗಳು. ಸರ್ಪ್ರೈಸಿಂಗ್ಲಿ ಹಾಸನ ಈ ಸರ್ಪ್ರೈಸ್. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಎಲ್ಲವೂ ಆಗಿದ್ದರೂ ಕೂಡ ಹಾಸನದಲ್ಲಿ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಪ್ರಕಾರ ಹಾಸನ ಕೂಡ ಗೆಲ್ಲುತ್ತೆ, ಮಂಡ್ಯ ಕೂಡ ಗೆಲ್ಲುತ್ತೆ, ಕೋಲಾರ ಕೂಡ ಗೆಲ್ಲುತ್ತೆ. 3ಕ್ಕೆ 3 ಕ್ಷೇತ್ರಗಳನ್ನ ಗೆಲ್ಲುವ ಮೂಲಕ 100% ರಿಸಲ್ಟ್ ಅನ್ನ JDS ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ಆಕ್ಸಿಸ್ ಮೈ ಇಂಡಿಯಾ ರಿಪೋರ್ಟ್, ಅದರ ಸಮೀಕ್ಷೆಯ ರಿಸಲ್ಟ್. ಇದರ ಪ್ರಕಾರ ಬಿಜೆಪಿಗೆ 20 ರಿಂದ 22 ಪ್ಲಸ್ 3 ಅಂದ್ರೆ 24 ರಿಂದ 25 ಕ್ಷೇತ್ರಗಳು, 26 ಕ್ಷೇತ್ರಗಳ ಹೊರಗಡೆ NDA ಗೆಲ್ಲುತ್ತೆ. ಕಾಂಗ್ರೆಸ್ ಸಂಖ್ಯೆ 7 ರಿಂದ 3. ಈಗಾಗಲೇ ನಾವು ನಿಮಗೆ ಕರ್ನಾಟಕದ 2 ರಿಪೋರ್ಟ್ಗಳನ್ನ ಮುಂದಿಟ್ಟಿದ್ದೀವಿ. ಪೋಲ್ ಸ್ಟ್ಯಾಟ್ ಪ್ರಕಾರ 18 ಬಿಜೆಪಿಗೆ, 8 ಕಾಂಗ್ರೆಸ್ಸಿಗೆ, 2 JDSಗೆ. ಇನ್ನೊಂದು ನಂಬರ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಕ್ಸಿಟ್ ಪೋಲ್ ನ ಕರ್ನಾಟಕದ ಮತ್ತೊಂದು ನಂಬರ್. ಪೋಲ್ ಹಬ್ ಪ್ರಕಾರ ಬಿಜೆಪಿಗೆ 21 ರಿಂದ 24, ಕಾಂಗ್ರೆಸ್ಗೆ 3 ರಿಂದ 7, JDSಗೆ 2. ಲೋಕ್ ಪೋಲ್ NDA ಟೋಟಲ್ 320 ರಿಂದ 335. ಬಹುತೇಕ ಈವರೆಗೆ ಬಂದಿರುವಂತಹ ಬಹುತೇಕ ಎಲ್ಲ ಸರ್ವೆಗಳು NDAಗೆ ಕ್ಲಿಯರ್ ಮೆಜಾರಿಟಿಯನ್ನ ಘೋಷಿಸ್ತಾ ಇವೆ. 2019ರಲ್ಲಿ ಇಲೆಕ್ಷನ್ ರಿಸಲ್ಟ್ಗಿಂತ ಮುಂಚೆ ನಡೆದಂತಹ ಪ್ರೀ ಪೋಲ್ ಸರ್ವೆಯಲ್ಲಿ ಬಹುತೇಕ ಸಮೀಕ್ಷೆಗಳು NDAಗೆ ಥಿನ್ ಮೆಜಾರಿಟಿಯನ್ನ ಕೊಟ್ಟಿದ್ದು 270, 280 ಅಂತ. ಆದ್ರೆ ರಿಸಲ್ಟ್ ಬಂದಾಗ ಆಕ್ಚುಯಲ್ ನಂಬರ್ಸ್ 350 ಕ್ರಾಸ್ ಆಗಿತ್ತು. ಈ ಬಾರಿ ಪೋಸ್ಟ್ ಪೋಲ್ ಸರ್ವೆಗಳು, ಎಲೆಕ್ಷನ್ ನಡೆದಂತ ಬಳಿಕ ನಡೆದ ಸರ್ವೆಗಳು, ಮತದಾನದ ಬಳಿಕ ನಡೆದ ಸರ್ವೆಗಳು, ಬಹುತೇಕ ಸರ್ವೆಗಳು NDA ಒಕ್ಕೂಟಕ್ಕೆ, ಮೋದಿಗೆ ಕ್ಲಿಯರ್ ಮೆಜಾರಿಟಿಯನ್ನ ಘೋಷಿಸ್ತಾ ಇವೆ. ಫುಲ್ ಆಗಿ ಬಿಜೆಪಿಗೆ ಸಪೋರ್ಟ್. ದೇಶಾದ್ಯಂತ ಈ ಹಿಂದೆಷ್ಟು ಕಾಣದಂತ ರೀತಿಯಲ್ಲಿ ಮೋದಿ ಬೆಂಬಲಕ್ಕೆ ಜನ 10 ವರ್ಷಗಳ ಬಳಿಕವೂ ಕೂಡ ನಿಂತಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಬಿಜೆಪಿಗೆ ಎಲ್ಲೆಲ್ಲಿ ಗೈನ್ ಆಗುತ್ತೆ ಅನ್ನೋಂಥದ್ದಾದ್ರೆ ಕರ್ನಾಟಕದಲ್ಲಿ 4-5 ಕ್ಷೇತ್ರಗಳ ಕೊರತೆ ಆಗುವ ಲಕ್ಷಣಗಳು ಕಂಡರೂ ಕೂಡ ವೆಸ್ಟ್ ಬೆಂಗಾಲ್, ತೆಲಂಗಾಣ, ಒಡಿಶಾ, ತಮಿಳುನಾಡು ಮತ್ತು ಕೇರಳದಲ್ಲಿ ಮತ್ತೆ ಖಾತೆ ತೆರೆಯುವ ಸಾಧ್ಯತೆಗಳು. ಒಡಿಶಾ ಮತ್ತು ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ ಮಮತಾ ದೀದಿ ಅವರ ಟರ್ಫ್ನಲ್ಲಿ ತೃಣಮೂಲ ಕಾಂಗ್ರೆಸ್ನವರ ಎಲ್ಲ ಲೆಕ್ಕಾಚಾರಗಳನ್ನ ಉಲ್ಟಾ ಮಾಡಿದಂತ ಬಿಜೆಪಿ ನಂಬರ್ 1 ಪಾರ್ಟಿಯಾಗಿ ಹೊರಹೊಮ್ಮತಾ ಇದೆ ಸರ್ವೆಗಳ ಪ್ರಕಾರ. ಒಡಿಶಾದಲ್ಲಿ ಬಿಜೆಡಿಯ ನವೀನ್ ಪಟ್ನಾಯಕ್ ಸರ್ಕಾರ ಇದೆ, ಆದ್ರೆ ಅಲ್ಲಿ ಬಿಜೆಪಿ ನಂಬರ್ 1 ಪಾರ್ಟಿ. ತೆಲಂಗಾಣದಲ್ಲಿ ಕೇವಲ 3-4 ತಿಂಗಳ ಹಿಂದೆ ಬಂದಿತ್ತು ಕಾಂಗ್ರೆಸ್ ಅಧಿಕಾರಕ್ಕೆ. ರೇವಂತ್ ರೆಡ್ಡಿ CM, ಅಗೈನ್ ಅಲ್ಲಿ ಕೂಡ ಗ್ಯಾರಂಟಿಗಳ ಹವಾ. ಆದರೆ ಲೋಕಸಭಾ ರಿಸಲ್ಟ್, ಚುನಾವಣೋತ್ತರ ಫಲಿತಾಂಶದ ಪ್ರಕಾರ ಬಿಜೆಪಿ ಅಲ್ಲಿ ಕೂಡ ನಂಬರ್ 1 ಪಾರ್ಟಿಯಾಗಿ ಹೊರಹೊಮ್ಮತಾ ಇದೆ. ಕರ್ನಾಟಕದಲ್ಲೂ ಕೂಡ ನಂಬರ್ 1 ಪಾರ್ಟಿ. ಎಸ್, ಈಗ ಬಿಟಿವಿಯ ಸರ್ವೆ ರಿಪೋರ್ಟ್ ಸ್ಕ್ರೀನ್ನಲ್ಲಿ, ಬಿಟಿವಿಯ ಸ್ಕ್ರೀನ್ನಲ್ಲಿ ಬಿಗ್ ಸಮೀಕ್ಷೆ. ಬಿಜೆಪಿಗೆ 18 ಕ್ಷೇತ್ರ. ಬಿಟಿವಿ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ 18 ಕ್ಷೇತ್ರ. ಎಕ್ಸಾಕ್ಟ್ಲಿ ದಿಸ್ ಈಸ್ ದ ಕೌಂಟ್, ದಿಸ್ ಈಸ್ ದ ನಂಬರ್. ಬಿಟಿವಿ ಸರ್ವೆಯಲ್ಲಿ ಬಿಜೆಪಿಗೆ 18 ಕರ್ನಾಟಕದಲ್ಲಿ. ಹಾಗಿದ್ರೆ ಕಾಂಗ್ರೆಸ್ಗೆ ಎಷ್ಟು, JDSಗೆ ಎಷ್ಟು ಬರ್ತಾ ಇದೆ ನೋಡಿ ಕಾಂಗ್ರೆಸ್ ನಂಬರ್ಸ್. ಎಸ್, 8, 08 ಕಾಂಗ್ರೆಸ್ ನಂಬರ್ ಇದು ಕರ್ನಾಟಕದಲ್ಲಿ.
BTV ನಡೆಸಿದ ಸಮೀಕ್ಷೆ 28 ಕ್ಷೇತ್ರಗಳಲ್ಲಿ ಸಾವಿರಾರು ಮತದಾರರನ್ನ ಸಂಪರ್ಕಿಸಿ ವೋಟ್ ಹಾಕಿದ ಬಳಿಕ ನೀವು ಯಾರಿಗೆ ವೋಟ್ ಹಾಕಿದ್ರಿ ಅಂತ ನಾವು ಕೇಳಿದ್ವಿ. ವೋಟ್ ಯಾರಿಗೆ ಹಾಕ್ತೀರಿ ಅಂತ ನಾವು ಕೇಳಿರಲಿಲ್ಲ, ವೋಟ್ ಯಾರಿಗೆ ಹಾಕಿದ್ರಿ ಅಂತ ಕೇಳಿದ್ವಿ. ಆ ಮತದಾರರ ನಾವು ಹೆಸರುಗಳನ್ನ ಬಹಿರಂಗಪಡಿಸಕ್ಕಾಗಲ್ಲ. ಬಟ್ ಆ ಸಮೀಕ್ಷೆಯ ರಿಸಲ್ಟ್ ನಿಮ್ಮ ಮುಂದೆ. ನನ್ನ ಕಲೀಗ್ಸ್ ಇಷ್ಟೊಂದು ಜನ ಕೂತ್ಕೊಂಡು ಇಲ್ಲಿ ಸಮೀಕ್ಷೆ ಮಾಡ್ತಾ ಇದ್ದಾರೆ, ಎಲ್ಲ ರಿಸಲ್ಟ್ಗಳನ್ನ ತಗೋತಾ ಇದ್ದಾರೆ. ಇಲ್ಲಿ JDSಗೆ 2 ಕ್ಷೇತ್ರ, ಕಾಂಗ್ರೆಸ್ಗೆ 8, BJPಗೆ 18. ಕರ್ನಾಟಕದ ರಿಸಲ್ಟ್ ನೀವು ನೋಡ್ತಾ ಇರುವಂತಹ ಸ್ಕ್ರೀನ್ ನಲ್ಲಿ ಕರ್ನಾಟಕದ ರಿಸಲ್ಟ್, BTVಯ ಬಿಗ್ ಸಮೀಕ್ಷೆ.